ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂಶೋಧನೆ, ಬರಹ ಮತ್ತು ತಂತ್ರಜ್ಞಾನದ ಅಳವಡಿಕೆ ಈ ಕುರಿತು ಡಾಕ್ಟರ್ ರವಿಶಂಕರ್ ಇವರೊಂದಿಗೆ ಸಂವಾದ. ಇವರೊಂದಿಗೆ ಮಾತನಾಡುತ್ತಾರೆ ಡಾಕ್ಟರ್ ನೆಲ್ಲಿಕಟ್ಟೆ ಎಸ್ ಸಿದ್ದೇಶ್. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಸಂಶೋಧನೆ, ಬರಹ ಮತ್ತು ತಂತ್ರಜ್ಞಾನದ ಅಳವಡಿಕೆ ಎಂಬ ವಿಷಯ ಕುರಿತು ಆತ್ಮೀಯ ಗೆಳೆಯರಾದಂಥ ಡಾಕ್ಟರ್ ರವಿಶಂಕರ್ ಅವರ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮ. ವ್ಯಕ್ತಿ ಮತ್ತು ಸಮಾಜದ ಪ್ರಗತಿಯ ಧಾತು ಜ್ಞಾನ. ಈ ಜ್ಞಾನವೇ ಸಕಲ ಸಾಧನೆಗಳಿಗೆ ಸಾಧನ. ಸೃಷ್ಟಿಗೂ ಸೃಷ್ಟಿಯ ವಿಕಾಸಕ್ಕೂ ಮೂಲವಾದಂಥ ಈ ಜ್ಞಾನ ಅನಾಗರಿಕತೆಯಿಂದ ನಾಗರಿಕತೆಯತ್ತ, ದುಷ್ಟತೆಯಿಂದ ಶಿಷ್ಟತೆಯತ್ತ ಸತ್ಪಥವನ್ನು ತೋರಿಸುವಂಥ ಕೈದೀವಿಗೆ ಇದು. ಇಂಥ ಜ್ಞಾನವನ್ನು ಅನುಭವ, ಚಿಂತನ ಮಂಥನ ಮೊದಲಾದವುಗಳಿಂದ ನಾವು ಸಂಪಾದಿಸಲಾಗುತ್ತದೆ. ಇಂಥ ಜ್ಞಾನವನ್ನು ಧಾರೆ ಎರೆಯುವಂಥ ಸಾಧನ ಅಂದರೆ ಅದು ಸಂಶೋಧನೆ. ಸಂಶೋಧನೆ ನಮ್ಮೆಲ್ಲ ಅಭಿವೃದ್ಧಿಗೆ, ಪ್ರಗತಿಗೆ ಧಾತುವಾಗಿರುವಂಥದ್ದು. ಅಂಥ ಸಂಶೋಧನಾ ಬರಹಗಳು, ಅದರಲ್ಲೂ ಕನ್ನಡ ಸಂಶೋಧನಾ ಬರಹಗಳು ಇವತ್ತು ಯಾವ ದಿಕ್ಕಿನಲ್ಲಿ ಸಾಗಬೇಕಾಗಿದೆ, ಯಾವ ದಿಕ್ಕಿನಲ್ಲಿ ಅವುಗಳನ್ನು ನಾವು ಬರವಣಿಗೆಯಲ್ಲಿ ರೂಪಿಸ್ಕೊಳ್ಬೇಕಾಗಿದೆ. ಅದರಲ್ಲೂ ಇವತ್ತಂತೂ ಬಹಳಷ್ಟು ತಂತ್ರಜ್ಞಾನದ ಬಳಕೆ ಇರುವಂಥ ಈ ಕಾಲಘಟ್ಟದಲ್ಲಿ ಸಂಶೋಧನಾ ಬರಹಗಾರರು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ತಮ್ಮ ಬರಹವನ್ನು ರೂಪಿಸಿಕೊಳ್ಳುವ ರೀತಿ ನೀತಿ ಹೇಗೆ ಅನ್ನುವುದನ್ನು ಕೂಡ ಇವತ್ತು ನಾವು ಸಂವಾದ ಮಾಡ್ತಾ ಇದ್ದೀವಿ. ಆತ್ಮೀಯ ಮಿತ್ರರಾದಂಥ ಡಾಕ್ಟರ್ ರವಿಶಂಕರ್ ಅವರೇ, ಯುವ ಸಂಶೋಧಕರಾಗಿ ಸಾಕಷ್ಟು ಸಂಶೋಧನಾ ಬರಹದಲ್ಲಿ ತೊಡಗಿರುವಂಥವರು, ನೀವು ಇವತ್ತಿನ ಸಂಶೋಧನಾ ಬರಹಕ್ಕೆ ತಂತ್ರಜ್ಞಾನವನ್ನು ಹೇಗೆ ಅಳವಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ತೀರಾ? ನಮಸ್ತೆ ಸರ್. ಹಳೆ ಬೇರು ಹೊಸ ಚಿಗುರು, ಕೂಡಿರಲು ಮರ ಸೊಬಗು, ಹೊಸಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ ಅಂತ ಹೇಳ್ತಾರೆ. ನಿಮ್ಮಂತಹ ಹಿರಿಯ ಸಂಶೋಧಕರೊಂದಿಗೆ ನಮ್ಮ ಈ ಹೊಸ ತಲೆಮಾರಿನ ಸಂಶೋಧನೆಯ ಚಿಂತನೆಗಳನ್ನು ಜೊತೆ ಮಾಡುವಂತಹದ್ದು ನಮ್ಮ ಧರ್ಮವೂ ಕೂಡ. ಮೊದಲಿಗೆ ಕನ್ನಡ ಸಾಹಿತ್ಯ, ಸಂಶೋಧನಾ ಬರಹ ಅಂದ್ರೇನು ಅಂತ ಒಂದೆರಡು ಸಾಲಿನಲ್ಲಿ ನಾನು ಜನಸಾಮಾನ್ಯರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ನಾವು ಬದುಕುತ್ತಿರುವ ಪರಿಸರದಲ್ಲಿ ಸಂಸ್ಕೃತಿ ಇದೆ, ಧರ್ಮ ಇದೆ ಮತ್ತು ಮನುಷ್ಯನ ಭಾವನೆಗಳಿದ್ದಾವೆ. ಈ ಎಲ್ಲವನ್ನು ಸಾಹಿತ್ಯ ಅಂತ ಕರಿತೀವಿ ನಾವು. ಸಾಹಿತ್ಯ ಅಂದರೆ ಕೇವಲ ಪಠ್ಯ ಪುಸ್ತಕದಲ್ಲಿ ಇರುವ ಕತೆ ಕವಿತೆ ಮಾತ್ರ ಅಲ್ಲ, ನಿಮ್ಮ ಬದುಕೇ ಕತೆ ಕವಿತೆಯಾಗಿದ್ದು. ಆದ್ದರಿಂದ ಇವುಗಳನ್ನು ಕುರಿತು ನಾವು ಅತ್ಯಂತ ಆಳವಾಗಿ ಮತ್ತು ದರ್ಶನಾತ್ಮಕವಾಗಿ ಸಂಶೋಧನೆ ಮಾಡ್ತಾ ಇದ್ದೇವೆ. ಮಾಡುವ ಈ ಸಂಶೋಧನೆಗಳು ನಿಮಗೂ ತಲುಪಬೇಕು ಅಂದರೆ ನಾವು ಸಂಶೋಧನೆ ಅಂದ್ರೆ ಏನು ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈಗಾಗಲೇ ನಿಮ್ಮನ್ನು ನಾನು ಒಂದೇ ಒಂದು ಪ್ರಶ್ನೆ ಕೇಳೋದಾದರೆ ಸರ್, ನೀವು ಹಿರಿಯವರಾಗಿ ಸಂಶೋಧನೆ ಅನ್ನೋದು ಹೇಗಿತ್ತು, ಆ ಆಯಾಮದಲ್ಲಿ ನಾನು ಇವತ್ತಿನ ಹೊಸ ಸಂಶೋಧನೆಯನ್ನು ಅರ್ಥಪಡಿಸೋದಕ್ಕೆ ಇಷ್ಟಪಡ್ತೇನೆ ಸರ್. ಒಂದು ಮಾನವ ಪ್ರಜ್ಞೆಯನ್ನು ನಿತ್ಯವೂ ಕೂಡ ಮೂಡಿಸುವಂಥ ಒಂದು ಮಹಾಸಾಧನ ಅಂದರೆ ಅದು ಸಂಶೋಧನೆ. ಸಂಶೋಧನೆ ಬರಹ ಕೂಡ ಬೀಜವನ್ನು ಅಂಕುರಿಸಲು ಮಣ್ಣನ್ನು ಹದ ಮಾಡುವಂತೆ ನಮ್ಮ ಸಾಹಿತ್ಯದ ದರ್ಶನಗಳನ್ನು, ಅದರ ಒಳನೋಟಗಳನ್ನು, ಅದರ ಚಿಂತನೆ ಮಂಥನಗಳನ್ನು ಜನಸಾಮಾನ್ಯರಿಗೆ ಮತ್ತೆಲ್ಲ ಸಹೃದಯ ಬಂಧುಗಳಿಗೆ ತಲುಪಿಸುವಂಥ ಕೆಲಸ ಸಂಶೋಧನೆ ಮಾಡುತ್ತೆ. ಹಾಗಾಗಿ ನಾವು 97-98 ದಶಕದಲ್ಲಿ 97ರಲ್ಲಿ ನಾನು ಸಂಶೋಧನೆಯನ್ನು ಮಾಡುವಾಗ ಆಗ ನಮಗೆ ಇಷ್ಟೊಂದು ತಂತ್ರಜ್ಞಾನ ಇರಲಿಲ್ಲ. ಪ್ರತಿಯೊಂದು ಕೂಡ ಪುಸ್ತಕ ಅವಲಂಬಿತವಾಗಿ, ಪುಸ್ತಕವನ್ನು ಓದುವುದರ ಮೂಲಕ, ಗ್ರಂಥಾಲಯಕ್ಕೆ ಅವಲಂಬಿತವಾಗಿ ಮತ್ತು ನಮ್ಮ ಮೇಷ್ಟ್ರುಗಳ ಪಾಠಗಳಿಗೆ ಅವರ ಮಾರ್ಗದರ್ಶನಕ್ಕೆ ಅವಲಂಬಿತವಾಗಿ ನಾವು ಸಂಶೋಧನೆಯ ಕಾರ್ಯವನ್ನು ಕೈಗೊಂಡದ್ದು. ಆದರೆ ಇವತ್ತು ಆಗಿಲ್ಲ. ನಿಮ್ಮ ಕಾಲಘಟ್ಟದಲ್ಲಿ ಇವತ್ತು ತಂತ್ರಜ್ಞಾನ ಬಹಳಷ್ಟು ಅದು ತನ್ನ ಕೆಲಸವನ್ನು ಮಾಡ್ತಾ ಇದೆ. ಈ ಕಾಲಘಟ್ಟದಲ್ಲಿ ನೀವು ಹೇಗೆ ಅಳವಡಿಸ್ಕೊಳ್ತಾ ಇದ್ದೀರ ಅನ್ನೋದು. ಹೌದು, ಅಧ್ಯಯನಶೀಲವಾದಂತಹ ನಿಮ್ಮ ಸಂಶೋಧನೆ ಇವತ್ತು ವೈಜ್ಞಾನಿಕ ಕ್ಷೇತ್ರದ ಎಲ್ಲ ರೀತಿಯ ಹೊಸ ಬದಲಾವಣೆಗಳಂತೆಯೇ ಸಾಹಿತ್ಯವೂ ಕೂಡ ಹೊಸ ವೈಜ್ಞಾನಿಕ ಬದಲಾವಣೆಗಳಿಗೆ ತೆರೆದುಕೊಳ್ಬೇಕಾಗಿದೆ. ಯಂತ್ರಗಳು ನಮ್ಮ ಸಾಹಿತ್ಯ ಅಧ್ಯಯನಕ್ಕೂ ಕೂಡ ಬಂದಿದ್ದಾವೆ. ಇಂಥ ಸಂದರ್ಭದಲ್ಲಿ ಸಂಶೋಧಕರಾದಂತಹವರು ಇವತ್ತಿನ ಒಂದು ಹೊಸ ತಂತ್ರಜ್ಞಾನಗಳನ್ನು ವಿರೋಧಿಸದೆ ಹಪ್ಪಿಕೊಂಡು ವಿಜ್ಞಾನದಂತೆ ನಾವು ಕೂಡ ಹೊಸ ಹೆಜ್ಜೆಗಳನ್ನು ಇಡಬೇಕಾಗಿದೆ. ಅದು ಅಗತ್ಯ ಇದೆ, ತುಂಬಾ ಅಗತ್ಯ ಮತ್ತು ಅನಿವಾರ್ಯ ಆಗಿದೆ. ಯಾಕೆಂದ್ರೆ ನಾವು ಹಳೆ ಕಾಲದ ಆಲೋಚನೆಗಳನ್ನು ಹೊಸ ತಲೆಮಾರಿಗೆ ಒಂದು ಅಪ್ಡೇಟ್ ಮಾಡಬೇಕೇ ಹೊರತು ಅದನ್ನು ಹಾಗೆ ಉಳಿಸಬಾರದು. ನಿಮ್ಮ ಜ್ಞಾನವನ್ನು ನಾವು ಇವತ್ತಿನ ಜಗತ್ತಿಗೆ ಕೊಡಬೇಕು ಅಂದರೆ ತಂತ್ರಜ್ಞಾನ ಅಳವಡಿಕೆ ಅನ್ನೋದು ತುಂಬಾ ಮುಖ್ಯ ಆಗಿದೆ. ಇವತ್ತು ವರ್ತಮಾನದ ಕತ್ತಲನ್ನು ಕಳೆದುಕೊಳ್ಳಲಿಕ್ಕೆ ಭೂತಕಾಲದ ಬೆಳಕನ್ನು ಹುಡುಕಿಕೊಳ್ಬೇಕು. ಹೌದು, ಆ ಭೂತಕಾಲದಲ್ಲಿರುವಂಥ ಬೆಳಕುಗಳು ನಮ್ಮ ಅಗಾಧವಾದಂಥ ಕನ್ನಡ ಸಾಹಿತ್ಯ ಇದೆ.
ಅದು ಪ್ರಾಚೀನ ಕನ್ನಡ ಸಾಹಿತ್ಯ ಆಗಿರ್ಬೋದು, ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಆಗಿರ್ಬೋದು, ವಚನಗಳಾಗಿರ್ಬೋದು, ಕೀರ್ತನೆಗಳಾಗಿರ್ಬೋದು, ತತ್ವಪದಗಳಾಗಿರ್ಬೋದು, ಅವೆಲ್ಲವುಗಳನ್ನು ಕೂಡ ಇವತ್ತು ಆಧುನಿಕ ಜಗತ್ತಿಗೆ ಪರಿಚಯಿಸುವ ಮತ್ತು ಆಧುನಿಕ ಜಗತ್ತಿನಲ್ಲಿ ಅದನ್ನು ಅಧ್ಯಯನ ಮಾಡುವ, ಅದನ್ನು ಪರಿಶೀಲಿಸುವ, ಅದನ್ನು ಅನುಸರಿಸುವ, ಅನುಷ್ಠಾನಗೊಳಿಸುವಂಥ ಕಾಯಕ ಮಾಡಲಿಕ್ಕೆ ಈ ತಂತ್ರಜ್ಞಾನವನ್ನು ಕೂಡ ನಾವು ಹೆಚ್ಚು ಹೆಚ್ಚು ಬಳಕೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಹೌದು ಸರ್. ಈಗ ಕಳೆದ ಶತಮಾನ ಎಲ್ಲ ನಮ್ಮ ಸಾಹಿತ್ಯವನ್ನು ಸಂಗ್ರಹ ಮಾಡ್ತು. ಅದು ವಚನ ಸಾಹಿತ್ಯದಿಂದ ಹಿಡಿದು ನಮ್ಮ ಕವಿರಾಜ ಮಾರ್ಗ ಕೃತಿಯಿಂದ ಹಿಡಿದು ಎಲ್ಲ ಕಾವ್ಯಗಳನ್ನು ಸಂಗ್ರಹ ಮಾಡ್ತು. ಆದರೆ ಆ ಸಂಗ್ರಹವೆಲ್ಲವೂ ಕೂಡ ಪುಸ್ತಕ ರೂಪದಲ್ಲಿತ್ತು. ಇವತ್ತು ನಾವು ಈ ಶತಮಾನದಲ್ಲಿ OCR ಮೂಲಕ ಎಲ್ಲವನ್ನೂ ಕೂಡ ನಾವು ಒಂದು ಯೂನಿಕೋಡ್ ತಂತ್ರಾಂಶಕ್ಕೆ ಅಳವಡಿಸುವ ಮೂಲಕ ಸಂಗ್ರಹಿಸ್ತಾ ಇದ್ದೇವೆ. ಅದನ್ನ ಶಾಸನಗಳಿಂದ ಹಿಡಿದು ವಿಶ್ವವಿದ್ಯಾಲಯಗಳು ಈ ಸಂಗ್ರಹಿಸುವ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇದಕ್ಕೆ ತುಂಬ ಸರಳವಾಗಿ ಉದಾಹರಣೆ ಹೇಳಬೇಕು ಅಂದರೆ ಶೋಧಗಂಗಾ ಅನ್ನೋ ಒಂದು ಮಾರ್ಗ ನೋಡಿ. ಈ ಶೋಧಗಂಗಾ ಅನ್ನೋ ಒಂದು ಜಾಲತಾಣ ಇಡೀ ಭಾರತದ ಎಲ್ಲ ಸಂಶೋಧನೆಗಳನ್ನು ಒಟ್ಟಿಗೆ ನೋಡಲು ಇರತಕ್ಕಂಥ ಒಂದು ಅವಕಾಶ. ಸಂಶೋಧನಾರ್ಥಿಗಳು ಈ ಶೋಧಗಂಗವನ್ನು ಬಳಸಿಕೊಂಡು ಎಲ್ಲ ವಿಷಯಗಳಲ್ಲಿಯೂ ಕೂಡ, ಎಲ್ಲ ಭಾಷೆಗಳಲ್ಲಿಯೂ ಕೂಡ ಇರುವಂತಹ ವಸ್ತು ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡಿ ನಂತರ ತಮ್ಮ ವಿಷಯವನ್ನು ಯಾವುದು ಸರಿ ಅಂತ ಆಯ್ಕೆ ಮಾಡಿಕೊಳ್ಬೇಕಾಗಿದೆ. ಆ ವಿಷಯ ಜನಸಾಮಾನ್ಯರಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಯೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ನಾವು ಮನುಷ್ಯ ಧರ್ಮವನ್ನು ಕಾಪಾಡಿಕೊಳ್ಳಬೇಕಾದ ಜವಾಬ್ದಾರಿಯಲ್ಲಿ ಎಲ್ಲೋ ಒಂದು ಕಡೆ ಇವತ್ತಿನ ಮನುಷ್ಯರು ಆಲೋಚಿಸುವ ಕ್ರಮವನ್ನು ಮರೆತು ಬಿಟ್ರೆ ನಾವು ಪಂಪನನ್ನು ಇವತ್ತಿಗೆ ಹೇಗೆ ತಲುಪಿಸ್ಬೇಕು, ಅಂಬೇಡ್ಕರ್ನು ಹೇಗೆ ತಲುಪಿಸ್ಬೇಕು, ಈ ಎರಡೂ ಕೂಡ ತುಂಬಾ ಮುಖ್ಯ ಆಗಿದೆ. ನಾವು ಅಂಬೇಡ್ಕರ್ ಆಧುನಿಕ, ಪಂಪ ಪುರಾತನ ಅಲ್ಲ. ಪಂಪನು ಅಂಬೇಡ್ಕರು ಸಮಾನವಾಗಿ ಇವತ್ತು ವರ್ತಮಾನದವರು. ಅವರನ್ನ ಹೇಗೆ ಆಲೋಚಿಸಬೇಕು, ಆ ಕಾರಣಕ್ಕೆ ನಾವು ಈ ತಂತ್ರಜ್ಞಾನದ ಮೂಲಕ ಅವರ ಸಾಹಿತ್ಯವನ್ನು ಮೊದಲು ಸಂಗ್ರಹಿಸಬೇಕು. ತದನಂತರವಾಗಿ ಅದನ್ನ ಧ್ವನಿ ರೂಪಕ್ಕೆ ಅಥವಾ ಅವುಗಳನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡೋದರ ಮೂಲಕ ವಿದ್ಯಾರ್ಥಿಗಳಿಗೆ ಸರಳವಾಗಿ ತಲುಪುವಂತೆ. ಹಳಗನ್ನಡ ಓದುವುದು ಕಷ್ಟ ಅಂತ ಇವತ್ತು ಮಕ್ಕಳು ಏನ್ ಹೇಳ್ತಾ ಇದ್ದಾರೆ, ಹಳಗನ್ನಡ ಓದುವುದು ಇಷ್ಟ ಎನ್ನುವಂತೆ ಮಾಡುವುದಕ್ಕೆ ಇವತ್ತು ಸಮೂಹ ಮಾಧ್ಯಮಗಳಿದ್ದಾವೆ. ತಂತ್ರಜ್ಞಾನದ ಬಳಕೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಅವುಗಳನ್ನು ಬಿಡಿಸುವ, ಅದರ ಧ್ವನಿಯನ್ನು ಕೂಡ ಅವರಿಗೆ ಲಭ್ಯವಾಗುವುದರ ಮೂಲಕ ಹಳಗನ್ನಡವನ್ನು ಸರಳವಾಗಿ ಓದಿಸುವಂಥ ಕ್ರಮವನ್ನು ಮಾಡ್ಬೋದು. ನನಗೆ ಬಹಳ ಮುಖ್ಯವಾಗಿ ಇವತ್ತು ಕೇವಲ ಸಂಶೋಧನೆ ಸೈದ್ಧಾಂತಿಕವಾದ ಚೌಕಟ್ಟಿಗೆ ಸೀಮಿತವಾಗದೆ ಅದನ್ನು ನಾವು ತಂತ್ರಜ್ಞಾನದೊಂದಿಗೆ ಅದನ್ನು ನಾವು ಬೆರೆಸ್ಕೊಳ್ಬೇಕಾಗಿದೆ. ಅದಕ್ಕೆ ಏನೇನು ಅಂಶಗಳು ಬೇಕನ್ನೋದ್ರ ಬಗ್ಗೆ ತಾವು ತಿಳಿಸಿ. ಸರ್, ಸಿದ್ಧಾಂತ ಅನ್ನೋದು ಪಾಶ್ಚಾತ್ಯದಿಂದ ಬಂದದ್ದು ಸರ್. ಆ ಪಾಶ್ಚಾತ್ಯ ಮಾದರಿಯ ಸಿದ್ಧಾಂತಗಳನ್ನು ಬಿಟ್ಟು ನಮ್ಮ ನೆಲಮೂಲ ಸಂಸ್ಕೃತಿಯ ನೆಲೆಯಲ್ಲಿ ಯೋಚನೆ ಮಾಡಿದ್ರೆ ಎಲ್ಲವೂ ಕೂಡ ಸರಳವಾಗಿ ಅರ್ಥೈಸುವಂತಹವೆ. ಅವುಗಳನ್ನು ನಾವು ಇವತ್ತು ಸುಮಾರು ಒಂದು 10 ಅಂಶಗಳನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು, ಭಾಷೆಗೆ ತಂತ್ರಜ್ಞಾನವನ್ನು ಅಳವಡಿಸಬೇಕು. ಅಂದರೆ ಈ ಕನ್ನಡ ಪಠ್ಯಗಳನ್ನು ವಿಶ್ಲೇಷಣೆ ಮಾಡುವ, ಸಂಸ್ಕರಿಸುವ ಕಾರ್ಯ ಮೊದಲು ಆಗಬೇಕು. ನಂತರ ಎಲ್ಲವುಗಳನ್ನು ದತ್ತಾಂಶಗಳನ್ನು ಸೃಷ್ಟಿ ಮಾಡಬೇಕು. ಅಂದರೆ ಅದನ್ನ ಕಾರ್ಪಸ್ ಮೆಥಡ್ ಅಂತ ಕರಿತೀವಿ ನಾವು, ಡಾಟಾ ಕಲೆಕ್ಷನ್ ಅಂತ ಕರಿತೀವಲ್ಲ. ಅದಕ್ಕೆ ನಾನು ಇಂಟರ್ನೆಟ್ ಆರ್ಚಿವ್ ಉದಾಹರಣೆ ಕೊಡ್ತೀನಿ, ಶೋಧಗಂಗಾ ಉದಾಹರಣೆ ಕೊಡ್ತೀನಿ, ವಿಕಿಪೀಡಿಯಾ ಉದಾಹರಣೆ ಕೊಡ್ತೀನಿ. ಈ ಥರ ಸಾಕಷ್ಟು ಸರ್, ಇಂಟರ್ನೆಟ್ ಆರ್ಚಿವ್ ಅಲ್ಲಿ 40,000ಕ್ಕೂ ಹೆಚ್ಚು ಕನ್ನಡ ಪುಸ್ತಕಗಳು ಲಭ್ಯ ಇದ್ದಾವೆ. ಅಂಗೈ ಅಗಲದ ಮೊಬೈಲ್ಗಳಲ್ಲಿ ನಮಗೆ ಓದೋದಕ್ಕೆ ಸಿಗ್ತಾ ಇದ್ದಾವೆ. ಅದು ಯಾವ ಮಾದರಿಯಲ್ಲಿ, ಅವುಗಳನ್ನು ವಿತಿನ್ ಸೆಕೆಂಡ್ ಅಲ್ಲಿ ನಾವು ಧ್ವನಿ ಮಾದರಿಯಲ್ಲಿಯೂ ಕೂಡ ಕೇಳಿಸಿಕೊಳ್ಳಬಹುದು. ಇದು ದತ್ತಾಂಶ ಸಂಗ್ರಹಣೆ. ಅಷ್ಟೇ ಅಲ್ಲದೆ ನಮ್ಮ ವಿಷಯಗಳನ್ನ ಬಹುಶಿಸ್ತೀಯ ನೆಲೆಗೆ ಅಳವಡಿಸುವ ಮೂಲಕ ಮಲ್ಟಿಡಿಸಿಪ್ಲಿನರಿ ಸ್ಟಡೀಸ್ ತುಂಬಾ ಸುಲಭವಾಗಿ ತಂತ್ರಾಂಶದ ಮೂಲಕ ಯಾವ ಭಾಷೆಗೆ ಬೇಕಾದ್ರೆ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕೇಳಬಹುದು ಸರ್. ನೋಟ್ಬುಕ್ LM ಅಂತಕ್ಕಂಥ ಒಂದು ಆಪ್ ಅದು ಸಹಕರಿಸ್ತಾ ಇದೆ. ಗೂಗಲ್ ರಚನೆ ಮಾಡಿರುವಂತ ಒಂದು ಉಚಿತವಾದ ತಂತ್ರಾಂಶ. ನಾವು ಈ ವಿತಿನ್ ಸೆಕೆಂಡ್ ಅಲ್ಲಿ ನಮ್ಮ ಕನ್ನಡ ಸಾಹಿತ್ಯವನ್ನು ಮರಾಠಿಯಲ್ಲಿ ಕೇಳಬಹುದು, ತೆಲುಗಿನಲ್ಲಿ ಕೇಳಬಹುದು. ಅದೇ ಕನ್ವರ್ಟ್ ಮಾಡಿ ನಮಗೆ ಕೊಟ್ಬಿಡುತ್ತೆ. ಇದು ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತಲ್ವೇ? ಯಾವುದೋ ಪ್ರೊಫೆಸರ್ ಮಾತಾಡುವ ಇಂಗ್ಲಿಷ್ ಭಾಷಣವನ್ನ ಒಬ್ಬ ಜನಸಾಮಾನ್ಯ ಅವನ ಭಾಷೆ ಕನ್ನಡ ಭಾಷೆಗೆ ಅನುವಾದ ಮಾಡಿ ಕೇಳಬಹುದಲ್ವೇ? ಯೂಟ್ಯೂಬ್ ನಲ್ಲಿ ಮಾತನಾಡುವ ಭಾಷಣಗಳನ್ನ ಅದನ್ನ ಬರಹ ರೂಪಕ್ಕೆ, ಮುದ್ರಣ ರೂಪಕ್ಕೆ ತಂದು ಕೊಡುತ್ತೆ. ಆಡಿಯೋ ರೂಪವನ್ನ ಮುದ್ರಣ ರೂಪಕ್ಕೆ ತಂದು ಕೊಡುವಂತಹ ಮಾಧ್ಯಮ ಒಂದು ಆಪ್ ನಲ್ಲಿ ಲಭ್ಯ ಆಗ್ತಾ ಇದೆ ಅಂದ್ರೆ ಅದು ತಂತ್ರಾಂಶದ ಒಂದು ಕೊಡುಗೆ ಅಲ್ವೇ? ಇವೆಲ್ಲವೂ ಕೂಡ ಇದೇ ರೀತಿ ಸ್ವಯಂಚಾಲಿತವಾಗಿ ನಾವೇ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಂತಹದ್ದು. ಸಂಶೋಧನಾ ಕೇಂದ್ರಗಳಲ್ಲಿ ನಾನು ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ವಿದ್ಯುತ್ ಅನ್ನೇ ನಂಬಿ ನಾವು ಬದುಕೋದಿಕ್ಕಾಗಲ್ಲ. ಸೌರಶಕ್ತಿಗಳನ್ನ ಅಥವಾ ಪರ್ಯಾಯ ಶಕ್ತಿಗಳನ್ನ ನಾವು ಯೋಚನೆ ಮಾಡಬೇಕು. ನಮ್ಮ ಊರಿಗೆ, ನಮ್ಮ ಮನೆಗೆ,
ನಮ್ಮ ಆಲೋಚನೆಗಳಿಗೆ, ನಮ್ಮ ಬರಹಗಳಿಗೆ ನಮ್ಮದೇ ಆದ ಒಂದು ಶಕ್ತಿ ಬೇಕು. ಅದಕ್ಕೆ ಪರ್ಯಾಯ ಶಕ್ತಿಯನ್ನ ನಾವು ಆಲೋಚನೆ ಮಾಡಬೇಕು, ದತ್ತಾಂಶಗಳನ್ನು ವಿಶ್ಲೇಷಣೆ ಮಾಡಬೇಕು ಮತ್ತು ಭಾಷಾ ಅಳವಡಿಕೆ ಮಾಡ್ಕೋಬೇಕು. ಇವೆಲ್ಲವುಗಳಲ್ಲಿ ಹೊಸ ನಾವೀನ್ಯತೆಯನ್ನ ತರಬೇಕು. ಆಗ ಮಾತ್ರ ನಾವು ಹೊಸ ಆಲೋಚನೆ ಮಾಡೋದಿಕ್ಕೆ, ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಒಂದು ಮಾರ್ಗದಲ್ಲಿ ಸಾಗೋದಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹದ್ದು ಸರ್. ಈ ಡಿಜಿಟಲ್ ಅನ್ನ ಬಳಸ್ಕೊಳ್ಳುವಂತ ಬಗೆಯನ್ನ ತಿಳಿಸ್ಕೊಡಿ ಸರ್. ಡಿಜಿಟಲ್ ಬಳಸ್ಕೊಳ್ಳೋದು ಬಹಳ ಸುಲಭ ಇದೆ ಸರ್. ಇದೆಲ್ಲದಕ್ಕೂ ಕೂಡ ಒಂದು ಮಾರ್ಗದರ್ಶಿ ಅಂತ ಇದೆ. ನಮಗೆ ಕೆಲವು ಮಾರ್ಗದರ್ಶಿಗಳನ್ನ ಇತ್ತೀಚೆಗೆ ಯೂಟ್ಯೂಬ್ಗಳಲ್ಲಿ ಲೆಕ್ಚರ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಯಾರ್ಯಾರೋ ಬಲ್ಲವರು ಪ್ರತಿಯೊಂದು ಏನು ಗೊತ್ತಾಗ್ಲಿದ್ರು ನಿಮಗೆ ತುಂಬ ಸುಲಭವಾಗಿ ಹೇಳಬೇಕಂದ್ರೆ, ಒಂದು ಅಡುಗೆ ಮಾಡುವಾಗ ಗೊತ್ತಾಗ್ಲಿಲ್ಲ ಅಂದ್ರೆ ಯೂಟ್ಯೂಬ್ಗೆ ಹೋಗಿ ಉಪ್ಪಿಟ್ಟು ಮಾಡುವುದು ಹೇಗೆ ಕೇಳ್ತೀವಲ್ವೇ, ಅದೇ ಮಾದರಿಯಲ್ಲಿ ಯೂಟ್ಯೂಬ್ನಲ್ಲಿ ಒಂದು ಪುಸ್ತಕವನ್ನು ಸ್ಕ್ಯಾನ್ ಮಾಡುವುದು ಹೇಗೆ, ಪುಸ್ತಕವನ್ನು ಅನುವಾದ ಮಾಡುವುದು ಹೇಗೆ, ಅನುವಾದ ಮಾಡುವ ಕಲೆ ಬಂದಿದೆ. ಆ ಮಾದರಿಯನ್ನು ನಾವು ಯೂಟ್ಯೂಬ್ನಲ್ಲಿ ಕೇಳಿದ್ರೆ ಪರಿಣಿತರು ಅದರಲ್ಲಿ ಈಗಾಗಲೇ ಕೆಲವು ಉಪನ್ಯಾಸಗಳನ್ನು ನೀಡಿದ್ದಾರೆ. ಅವುಗಳನ್ನು ಕೇಳಿಸಿಕೊಳ್ಳುವುದರ ಮೂಲಕ ನಾವು ಇಂಟರ್ನೆಟ್ಗೆ ಹೋಗಿ ಅದೇ ಮಾದರಿಯಲ್ಲಿ ನಾವು ಎಲ್ಲ ಮಾದರಿಯ ತಂತ್ರಜ್ಞಾನವನ್ನ ಅಳವಡಿಕೆಗೆ ಸಹಾಯ ಆಗುತ್ತೆ. ಇನ್ನೊಂದು ಬಹಳಷ್ಟು ಮುಖ್ಯ ರವಿಶಂಕರ್ ಅವರೇ, ಈ ಹೊಸ ತಂತ್ರಜ್ಞಾನ ಈಗೇನಿದೆ AI ಇದೆಯಲ್ಲ, ಇದ್ರ ಕುರಿತು ಇದರ ಬಹಳಷ್ಟು ಸಾಧಕ ಬಾಧಕಗಳಿದಾವೆ. ಇದರಿಂದ ತುಂಬ ಅನುಕೂಲನೂ ಇದೆ, ಅದರಲ್ಲಿ ಒಂದಿಷ್ಟು ಬಾಧಕಗಳಿದಾವೆ. ಈ ಬಗ್ಗೆ ಏನು ಹೇಳ್ತೀರಿ? ಏನು ಬಳಸ್ಕೊಂಡು ಸಂಶೋಧನೆಯನ್ನು ಮಾಡುವಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ? ಸರ್, AI ಅಂತಕ್ಕಂಥದ್ದು ಈಗಾಗಲೇ ನಮ್ಮಲ್ಲಿ ಇದ್ದಂತಹದ್ದು. ಅದು ಯಂತ್ರಗಳಲ್ಲಿ ಇತ್ತು ಸರ್. ಇತ್ತೀಚೆಗೆ ಒಂದು 3 ವರ್ಷಗಳಲ್ಲಿ ಭಾಷೆಗೆ ಬಂತದು. ಅದರಲ್ಲಿಯೂ ಕನ್ನಡಕ್ಕೆ ಬಂದದ್ದು ಇತ್ತೀಚೆಗೆ, ಇಂಗ್ಲಿಷ್ಗೆ ಈಗಾಗಲೇ ಬಂದಿತ್ತು. ಈ ಸಂದರ್ಭದಲ್ಲಿ ಈ AI ಬಳಕೆಯ ಕುರಿತು ವಿಜಯ ಕರ್ನಾಟಕ, ವಿಶ್ವವಾಣಿ, ಪ್ರಜಾವಾಣಿ ಇತರ ಪತ್ರಿಕೆಗಳಲ್ಲಿ ಪ್ರತಿ ವಾರ ಒಂದೊಂದು ಲೇಖನಗಳು ಪ್ರತ್ಯೇಕವಾಗಿ ಬರ್ತಾ ಇದ್ದಾವೆ ಸರ್. AI ತಂತ್ರಜ್ಞಾನ ಕುರಿತ ಸಂಪನ್ಮೂಲ ವ್ಯಕ್ತಿಗಳು ಪತ್ರಿಕೆಯಲ್ಲಿ ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದಾರೆ. AI ಬಳಸುವುದು ಹೇಗೆ, ಅದರ ಉಪಯೋಗಗಳೇನು, ಅದರ ಅಪಾಯಗಳೇನು, ಅಂದ್ರೆ ಎಚ್ಚರಗಳೇನು. ಅಪಾಯಗಳಿಲ್ಲ ಸರ್, ಎಚ್ಚರಗಳು ಬೇಕು. ನಾವು ತಪ್ಪು ಮಾಡಿದ್ರೆ ಮಾತ್ರ ಅಪಾಯ ಅದು. ಇನ್ನು ಎಚ್ಚರವಾಗಿದ್ರೆ ಯಾವ ಅಪಾಯವೂ ಆಗುವುದಿಲ್ಲ. AI ಅಂತಕ್ಕಂಥದ್ದು ನಮ್ಮ ಜ್ಞಾನವನ್ನು ವರ್ಧಿಸೋದಕ್ಕೆ ಇರ್ತಕ್ಕಂಥ ಒಂದು ಮಾಧ್ಯಮ. ತುಂಬಾ ಸುಲಭವಾಗಿ AI ಅಂದ್ರೆ ಏನು ಅಂತ ಹೇಳಬೇಕು ಅಂದ್ರೆ, ವಿಶ್ವದಲ್ಲಿ ಇರುವ ಎಲ್ಲ ಜ್ಞಾನವನ್ನ ಅವಲೋಕನೆ ಮಾಡುವಂತಹ ಒಂದು ತಂತ್ರಾಂಶ ಅಷ್ಟೆ. ನಮಗೆ ಏನ್ ಬೇಕು ಕೇಳಿದ್ರೆ ಇಡೀ ವಿಶ್ವದಲ್ಲಿ ಇರುವ ಜ್ಞಾನವನ್ನು ಅವಲೋಕನೆ ಮಾಡಿ ಕೊಡುತ್ತೆ. AI ಅಂತಕ್ಕಂಥದ್ದು ಅದೇ ಹೇಳುತ್ತೆ, ನಾನಿನ್ನು ಕಲಿತಾ ಇದ್ದೀನಿ, ನಾನು ತಪ್ಪು ಮಾಡಬಹುದು ಎಂಬುದನ್ನು ಅದು ಸೂಚಿಸುತ್ತೆ. ಯಾಕೆಂದ್ರೆ ಅದಕ್ಕೆ ಇನ್ನು ಭಾಷಾ ಕೊರತೆ ಇದೆ, ನಮ್ಮ ಸಂಪನ್ಮೂಲ ಕೊರತೆ ಇದೆ. ಅದೆಲ್ಲವೂ ದಕ್ಕಿದ್ರೆ ಅದು ಸತ್ಯವನ್ನೇ ಕೊಡುತ್ತೆ. ಮತ್ತು AI ಸ್ವಂತ ಸೃಷ್ಟಿ ಮಾಡೋದು ಕೂಡ ಇನ್ನೊಬ್ಬರ ಮಾಹಿತಿಯನ್ನು ತೆಗೆದುಕೊಂಡು ಸೃಷ್ಟಿ ಮಾಡುತ್ತೆ ಹೊರತು ಅದು ಏನನ್ನೂ ಸ್ವಂತ ಸೃಷ್ಟಿ ಮಾಡಲಾರದು. ಆದ್ದರಿಂದ ನಮ್ಮ ಸ್ವಂತ ಸೃಷ್ಟಿಗೆ, ಸೃಜನಶೀಲತೆಗೆ ಯಾವತ್ತೂ ಧಕ್ಕೆ ಬರೋದಿಲ್ಲ. AI ಅಂತಕ್ಕಂಥದ್ದು ಈಗಾಗಲೇ ಇರುವ ಅಂಶಗಳನ್ನು ಕೊಡುವಂತಹ ಒಂದು ತಂತ್ರಾಂಶ ಅಷ್ಟೇ ಸರ್. ಆಮೇಲೆ ಈ ಸಂಶೋಧನಾ ಬರಹದಲ್ಲಿ ಯುನಿಕ್ ಕೋಡ್ ಅನ್ನು ಬಳಸ್ಕೊಂಡು ನಾವು ಬರಹ ಎಲ್ಲ ಮಾಡ್ತಿರ್ತೀವಿ. ಆ ಯುನಿಕ್ ಕೋಡ್ ಬಗ್ಗೆ ಏನು ಹೇಳ್ತೀರಾ? ಈ ತಂತ್ರಾಂಶದಲ್ಲಿ ಪ್ರಕಟಣೆಗೊಳ್ಳುವ ಬರಹವನ್ನು ಯೂನಿಕೋಡ್ ಅಂತ ಕರೀತೀವಿ. ಬುಕ್ ಮಾದರಿಗೆ ಇದುವರೆಗೂ ಯೂನಿಕೋಡ್ ಅನ್ನೋದು ಇರಲಿಲ್ಲ. ನುಡಿಯಲ್ಲಿ ನಾವು ಒಣಜು ಈ ರೀತಿಯ ಅಕ್ಷರಗಳ ಮೂಲಕ ನುಡಿ ಅನ್ನೋದು ಬಳಸ್ತಿದ್ವು. ಯೂನಿಕೋಡ್ ಕೂಡ ನುಡಿಯ ವಿಸ್ತರಣ ರೂಪ ಅಷ್ಟೇ. 6.0, 6.5 ಅಂತ ಕರಿತೀವಿ. ಈ ಯೂನಿಕೋಡ್ ಅನ್ನೋದು ಇಷ್ಟೇ. ಯಂತ್ರಗಳಲ್ಲಿ ಕನ್ನಡ ಭಾಷೆ, ಎಕ್ಸಾಂಪಲ್ ನಾನು ಕನ್ನಡ ಹೇಳ್ತಾ ಇದ್ದೇನೆ, ಕನ್ನಡ ಭಾಷೆ ಕಾಣಿಸಬೇಕಂದ್ರೆ ಅದನ್ನ ಯೂನಿಕೋಡ್ ಅಂತ ಕರಿತೀವಿ. ಯೂನಿಕೋಡ್ ಅನ್ನೋದು ಗೊತ್ತಾಗೋದಿಲ್ಲ, 0101 ಈ ತರ ಸಂಗ್ರಹ ಆಗಿರುತ್ತೆ. ನಮ್ಮ ಕಣ್ಣಿಗೆ ಯೂನಿಕೋಡ್ ಕಾಣುವುದು ಈ ಯಂತ್ರ ಭಾಷೆ ಅಂತ. ಸುಲಭವಾಗಿ ಹೇಳ್ಬೇಕಂದ್ರೆ ನಾವು ಮೊಬೈಲ್ನಲ್ಲಿ ಬಳಸುವ ಕನ್ನಡವೆಲ್ಲವೂ ಯೂನಿಕೋಡ್. ಆದರೆ ಇದನ್ನ ನಾವು ಒಂದು ಸೌಂದರ್ಯದ ದೃಷ್ಟಿಯಿಂದ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಮುದ್ರಣ ರೂಪಕ್ಕೆ ಇನ್ನೂ ಸಂಪೂರ್ಣವಾಗಿ ಸ್ವೀಕರಿಸಿಲ್ಲ. ಆದರೆ ಈಗಾಗಲೇ ಡಿಜಿಟಲ್ ಮಾದರಿಯಲ್ಲಿ ಪ್ರಕಟಗೊಳ್ಳುವುದು ಎಲ್ಲದಕ್ಕೂ ಕೂಡ ಯೂನಿಕೋಡ್ ಬಳಸಲಾಗ್ತಾ ಇದೆ. ಮತ್ತು ತಂತ್ರಾಂಶದಲ್ಲಿ ಬಳಸುವ ಎಲ್ಲ ಭಾಷೆಯೂ ಕೂಡ ಯೂನಿಕೋಡೇ ಆಗಿರಬೇಕು, ಬೇರೆ ಮಾಧ್ಯಮದಲ್ಲಿ ಬಳಸೋದಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಬೇರೆ ಮಾಧ್ಯಮದಲ್ಲಿ ಇದ್ರೆ ಕೂಡ, ಈಗ ಕೈ ಬರಹದಲ್ಲಿ ನೀವು ಬರೆದಿದ್ರು ಸರ್, ಒಂದೇ ಒಂದು ಕ್ಷಣದಲ್ಲಿ OCR ಮೂಲಕ ನಾವು ಸ್ಕ್ಯಾನ್ ಮಾಡಿ ಅದನ್ನು ಯೂನಿಕೋಡ್ಗೆ ಕನ್ವರ್ಟ್ ಮಾಡಬಹುದು. ಗೂಗಲ್ ಆ ಥರ ತಂತ್ರಾಂಶಗಳನ್ನ ನಮಗೆ ಪ್ರಕಟ ಮಾಡಿದೆ. ಅದನ್ನ ಗೂಗಲ್ ಆ್ಯಪ್ಸ್ ಅಂತ ಕರಿತೀವಿ. ಸುಮಾರು 50ಕ್ಕೂ ಹೆಚ್ಚು ಆ್ಯಪ್ಸ್ನ ಕೊಟ್ಟಿದೆ. ನಾವು ಗೂಗಲ್ ತೆಗೆದು ಬಿಟ್ರೆ ಅದರಲ್ಲಿ ಗೂಗಲ್ ಆ್ಯಪ್ಸ್ ಅಂತಲೇ ಬರುತ್ತೆ. ಸ್ಟೋರ್ಸ್ ಅಂತ ಕರಿತೀವಿ, ಗೂಗಲ್ ಸ್ಟೋರ್ ಅಂತ ತೆಗೆದ್ರೆ ಅದರಲ್ಲಿ ಇರ್ತಕ್ಕಂತಹ ಎಲ್ಲ ಒಂದೊಂದನ್ನು ಕೂಡ ನಾವು ನಮ್ಮ ಸಾಹಿತ್ಯಕ್ಕೆ, ಸಂಶೋಧನೆಗೆ ಮತ್ತು ಜನಸಾಮಾನ್ಯರು ಕೂಡ ತಮ್ಮ ಬದುಕನ್ನು ಕಟ್ಟಿಕೊಡೋದಕ್ಕೆ ಅವುಗಳನ್ನ ಬಳಸಬಹುದು, ಸಾಧ್ಯತೆ ಇದೆ. ಅವುಗಳಿಗೆ ಎಲ್ಲಿ ತರಬೇತಿ ಹೋಗಬೇಕು? ತರಬೇತಿ ಎಲ್ಲ ಇನ್ನೊಬ್ಬರನ್ನ ಕೇಳಬೇಕು ಅಂತ ಇಲ್ಲ. ನಾನು ಈಗಾಗಲೇ ಹೇಳಿದಂತೆ ನೀವು ಯೂಟ್ಯೂಬ್ ಮರೆಯಲ್ಲಿ ಹೋಗಿ ಅಲ್ಲಿ ನಮ್ಮಂಥವರು ಅಥವಾ ಇತರೆಯವರು ಸಂಪನ್ಮೂಲ ವ್ಯಕ್ತಿಗಳು ಈಗಾಗಲೇ ನಿಮಗೆ ಸರಳವಾಗಿ ಬಿಡಿಸಿ ಹೇಳಿದ್ದಾರೆ. ಅದರ ಮೂಲಕ ನೀವು ಪ್ರಾರಂಭಿಸಿ ಅಂತ ನಾನು ಹೇಳ್ತೇನೆ ಸರ್.
ಸರಿ, ಈಗ ಈ ಬುಕ್ಗಳನ್ನು ಮತ್ತು ಈ ಲೈಬ್ರರಿಯನ್ನು ನಮ್ಮ ಸಂಶೋಧನೆಯಲ್ಲಿ ಬಳಸ್ಕೊಳ್ಳುವುದರ ಮೂಲಕ ಸಂಶೋಧನೆ ಬರಹವನ್ನು ಗಟ್ಟಿಗೊಳಿಸ್ಲಿಕ್ಕೆ ಸಾಧ್ಯತೆ ಇದೆಯಾ, ಅಥವಾ ಅದು ಹೆಚ್ಚು ಕೃತಿ ಚೌರ್ಯಕ್ಕೆ ಅವಕಾಶ ಮಾಡಿಕೊಡುತ್ತಾ ಅಂತ? ಖಂಡಿತ ಇಲ್ಲ ಸರ್. ಕೃತಿ ಚೌರ್ಯವನ್ನ ತಡೆಗಟ್ಟಬೇಕು ಅಂದ್ರೆ ಮತ್ತು ಮೌಲ್ಯಯುತವಾದ ಕೃತಿಗಳು ಬರಬೇಕು ಅಂದ್ರೆ ಈ ಎಲ್ಲ ಕೃತಿಗಳು ಕೂಡ ಡಿಜಿಟಲೀಕರಣಗೊಳ್ಳಬೇಕು. ಯಾಕೆಂದ್ರೆ ಈಗ ಕೃತಿ ಸ್ವಾಮ್ಯ ಕುರಿತು ಪ್ಲಾಗರಿಸಮ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ಅದು ನೀವು ಯಾರೇ ನಿಮ್ಮ ಕೃತಿಯಿಂದ ಒಂದು ಸಾಲನ್ನು ತೆಗೆದುಕೊಂಡ್ರು ಸುಲಭವಾಗಿ ತೋರಿಸಬಲ್ಲದು. ಈಗ ಕೃತಿ ಚೌರ್ಯ ಹೇಗಾಗುತ್ತದೆ? ಹಕ್ಕು ಸ್ವಾಮ್ಯಕ್ಕೆ ಎದುರಿಕೊಂಡು ನಮ್ಮ ಕೃತಿಯನ್ನು ಕೊಡ್ತಾ ಇಲ್ಲ. ನಾನು ಜನಸಾಮಾನ್ಯರಲ್ಲಿ ಮತ್ತು ಸಂಶೋಧಕರಲ್ಲಿ ಮತ್ತು ವಿದ್ವಾಂಸರಲ್ಲಿ ಒಂದು ಸಣ್ಣ ಕೋರಿಕೆಯನ್ನು ಸಲ್ಲಿಸ್ತೇನೆ. ನಿಮ್ಮ ಯಾವುದೇ ಕೃತಿ, ಯಾವುದೇ ಪುಸ್ತಕ ನಿಮ್ಮ ಮನೆಯಲ್ಲಿದ್ದರೆ ದಯವಿಟ್ಟು ನೀವು ಯಾರಾದರೂ ಒಬ್ಬ ಸಂಶೋಧಕರಿಗೆ, ಅಧ್ಯಾಪಕರಿಗೆ ದಯವಿಟ್ಟು ಕೊಡಿ. ಅದರಿಂದ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂಗಾಗುತ್ತೆ. ಯಾಕೆಂದರೆ ನಿಮ್ಮ ಮನೆಯಲ್ಲೇ ಇಟ್ಕೊಂಡ್ರೆ ಅದು ಸಮಾಜಕ್ಕೆ ಗೊತ್ತಾಗೋದಿಲ್ಲ. ಆ ಕೃತಿ ಒಂದು OCR ಮೂಲಕ, ಅಂದರೆ ಸ್ಕ್ಯಾನ್ ಆಗೋದರ ಮೂಲಕ ಗೂಗಲ್ಗೆ ಅಥವಾ AI ತಲುಪ್ತು ಅಂತಂದರೆ ಆ ಕೃತಿಯನ್ನು ಯಾರೂ ಕೂಡ ಕದಿಯಕ್ಕಾಗೋದಿಲ್ಲ. ಕದ್ರೆ ಹೇಳುತ್ತೆ ಅದು. ಈ ಮೂಲಕ ನಮ್ಮ ಪುಸ್ತಕಗಳನ್ನು ಡಿಜಿಟಲೀಕರಣಗೊಳಿಸೋದ್ರ ಮೂಲಕ, ಈ ಬುಕ್ ಮಾಡುವುದರ ಮೂಲಕ ಈ ಒಂದು ಭೌತಿಕ ಸ್ವರೂಪವನ್ನು ಲೈಬ್ರರಿ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇವತ್ತು. ಅದಕ್ಕಾಗಿ ಮಾನವ ಸಂಪನ್ಮೂಲ ಬೇಕು, ಕೃತಿಗಳು ಹಾಳಾಗದಂತೆ ನೋಡಿಕೊಳ್ಳಬೇಕು ಮತ್ತು ಕೊಂಡೊಯ್ಯಕ್ಕಾಗೋದಿಲ್ಲ. ಈಗ ಅದೊಂದು ಇದೆಯಲ್ಲ, ನಾವು ಕೈಯಾಗಿಡ್ಕೊಂಡು ಓದುವ ಸುಖಕ್ಕೂ ಈ ಫೋನಲ್ಲಿ ಮತ್ತು ಟ್ಯಾಬಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಓದೋದಕ್ಕೂ ಅಷ್ಟೊಂದು ಖುಷಿ ಅನ್ಸಲ್ಲ ಅಂತಲೂ ಕೂಡ ಹೇಳ್ತಿರ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದಕ್ಕಾಗಿ ಟ್ಯಾಬ್ಗಳಲ್ಲಿ ರೀಡಿಂಗ್ ಲೆನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಸರ್. ರೀಡಿಂಗ್ ಆಗಿಯೇ ನಾವು ಬ್ರೈಟ್ನೆಸ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಆ ಥರದೊಂದು ದೃಷ್ಟಿಕೋನಗಳನ್ನು ಎಲ್ಲ ಟ್ಯಾಬ್ಗೂ ಅಳವಡಿಸಿದ್ದಾರೆ. ರೀಡಿಂಗ್ ಮೂಡ್ ಅಂತ ಕರಿತೀವಿ. ಅದನ್ನು ನಾವು ಆನ್ ಮಾಡಿಕೊಂಡ್ರೆ, ಸೆಟ್ಟಿಂಗ್ ಮಾಡಿಕೊಂಡ್ರೆ ನಮ್ಮ ಕಣ್ಣಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಸರ್. ಓದುವುದನ್ನು ನಾವು ಸ್ವಯಂ ಆಗಿ ಕಲಿತು ಇದನ್ನು ನಾವು ಇವತ್ತಿನ ಆಧುನಿಕತೆಗೆ ಕಲಿತ್ರೆ, ನಾನು ಬೆಂಗಳೂರಿನ ಮಂಗಳೂರಿಗೆ ಹೋದಾಗ ಎಲ್ಲ ಕೃತಿಗಳನ್ನು ತೆಗೆದುಕೊಂಡು ಹೋಗೋ ಇಲ್ಲ. ಎಲ್ಲ ನನ್ನ ಟ್ಯಾಬ್ನಲ್ಲಿಯೇ ಪುಸ್ತಕಗಳು ಇರ್ತವೆ. ಅಲ್ಲಿಯೇ ಇಂಟರ್ನೆಟ್ ಮೂಲಕ ನಾನು ಎಲ್ಲವನ್ನು ಓದಬಹುದು. ಸಾಧ್ಯತೆ ಇದೆ. ಸಾಧ್ಯತೆಗಳನ್ನ ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಬೇಕೇ ಹೊರತು ಇದರಿಂದ ಸಮಸ್ಯೆ ಆಗುತ್ತೆ ಅಂದರೆ ಹೌದು, ಸಮಸ್ಯೆ ಆಗುತ್ತೆ. ಹಾರ್ಡ್ ಕಾಪಿ ಅಂದರೆ ಕೈಯಲ್ಲಿ ಕೃತಿ ಹಿಡಿದು ಓದೋದು ಒಳ್ಳೆಯದು, ಇಲ್ಲ ಅಂತ ಹೇಳ್ತಿಲ್ಲ. ಸಾಧ್ಯತೆ ಇದ್ರೆ, ಸಾಧ್ಯತೆ ಇಲ್ಲದೆ ಇಂಥ ಸ್ಥಿತಿಯಲ್ಲಿ ದೂರದ ಪ್ರಯಾಣಗಳಲ್ಲಿ, ಮತ್ತು ಈಗ ನಾನು ಒಂದು ಬರೆದ ಕೃತಿಯನ್ನು ಅಮೆರಿಕಾದವನು ಸುಲಭವಾಗಿ ಅದೇ ದಿನ ಓದ್ತಾನೆ ಅಂದ್ರೆ ಇದು ತಂತ್ರಾಂಶದ ಮೂಲಕ, ಈ ಯಂತ್ರಗಳ ಮೂಲಕ ಸಾಧ್ಯ ಆಗಿದ್ದು. ಈಗ ನೋಡಿ, ನಾನು 25 ವರ್ಷದ ಹಿಂದೆ ನಾನು PhD ಮಾಡುವಾಗ, ಈಗ 29 ವರ್ಷದ ಹಿಂದೆ 98-99ರಲ್ಲಿ ನಾನು PhD ಮಾಡುವಾಗ ನಾವು ಒಂದು ಪುಸ್ತಕವಾಗಿ ಅಲಿತಾ ಇದ್ವಿ. ಹೌದು. ಇನ್ನೊಂದು ಲೈಬ್ರರಿಗೆ ಹೋಗಿ ಅಲ್ಲೋಗಿ ಅದನ್ನು ಬರ್ಕೊಂಡು ಇದೆಲ್ಲ ಮಾಡ್ತೇವೆ. ಇವತ್ತು ಹೇಗಿದೆ ಅಂದರೆ, ನನಗೆ ಇಂಥದ್ದೊಂದು ಮಾಹಿತಿ ಬೇಕಂದ್ರೆ ತಕ್ಷಣ ಒಬ್ರಿಗೆ ಕೇಳಿದ್ರೆ ಅವ್ರು ಇಂಥದ್ರಲ್ಲಿದೆ ಹುಡುಕು ಸಿಗುತ್ತೆ ಅಂದರೆ ಅಲ್ಲೇ ತಗೊಂಡು ಹಂಗೆ ಡೌನ್ಲೋಡ್ ಮಾಡ್ಕೊಳ್ಬೋದು. ಅಷ್ಟು ಅವಕಾಶಗಳು ಸರ್. ಇದೆಲ್ಲವೂ ಕೂಡ ಆಸಕ್ತಿಯ ಮೇಲೆ ನಿಂತಿದೆ ಸರ್. ನಾವು ಅದಕ್ಕೆ ಆಸಕ್ತಿ ಇದ್ರೆ ಆಕಾಶಕ್ಕೆ ಎಗರ್ಬೋದು ಅನ್ನೋದು. ಹೌದು ಸರ್. ಆಸಕ್ತಿ ಇದ್ರೆ ಏನು ಬೇಕಾದ್ರೂ ನಾವು ಸಾಧಿಸ್ಬೋದು. ಬಟ್ ಆದರೆ ಕಣ್ಣಿಗೆ ತೊಂದರೆ ಆಗುತ್ತೆ ಮತ್ತು ಅಷ್ಟು ಖುಷಿ ಕೊಡಲ್ಲ. ಈ ಥರದ್ದೆಲ್ಲ ನಮ್ಮ ಕೆಲವರು ವಿದ್ವಾಂಸರು, ಚಿಂತಕರು ಹೇಳ್ತಿರ್ತಾರೆ. ಇದು ಭಯ ಅಷ್ಟೇ ಸರ್. ಇದು ವೈದ್ಯಕೀಯವಾಗಿ ಪರೀಕ್ಷೆ ಆಗಿದೆ ಸರ್. ಪ್ರತಿಯೊಂದು ಒಂದು ಮೊಬೈಲ್ ತಯಾರಿಕೆ ಮಾಡಿ ಆ ಮೊಬೈಲ್ನನ್ನು ಸಮಾಜಕ್ಕೆ ಕೊಡುವಾಗ ಎಲ್ಲ ಕ್ಷೇತ್ರವೂ ಕೂಡ ಪರಿಶೀಲನೆಯಾಗಿ ಒಂದು ಸರ್ಟಿಫೈಡ್ ಆಗಿ ಆಚೆ ಬಿಡಬೇಕು ಸರ್. ಆ ದೃಷ್ಟಿಯಲ್ಲಿ ಪ್ರತಿಯೊಂದು ಮೊಬೈಲು ಕೂಡ, ನಾನು ಅದನ್ನು ಜೆನ್ಯೂನ್ ಆಗಿ ಹೇಳಬಲ್ಲೆ, ವೈದ್ಯಕೀಯವಾಗಿಯೂ ಕೂಡ ತೊಂದರೆ ಇಲ್ಲದಂತೆ ಅವರು ಹೇಳ್ತಾರೆ ಇದನ್ನು ಹೇಗೆ ಬಳಸಬೇಕು, ಹೇಗೆ ಬಳಸಬಾರ್ದು. ಸೂಚನೆಗಳನ್ನು ನೋಡಿ, ಸೂಚನೆಗಳನ್ನು ಕಲಿತು ನಾವು ಬಳಸ್ತಾ ಹೋಗ್ಬೇಕು. ಯಾವುದೇ ಆಗಲಿ ಹೆಚ್ಚಾಗಿ ಬಳಸಿದ್ರೆ, ಅನಗತ್ಯವಾಗಿ ಬಳಸಿದ್ರೆ ತೊಂದರೆಯೂ ಮತ್ತು ಅಪಾಯವು ಎರಡೂ ಕೂಡ ಹೌದು. ಇವತ್ತಿನ ಸಂಶೋಧಕರು ಹೇಳುವ ಬಹಳ ದೊಡ್ಡ ಸಮಸ್ಯೆ ಸರ್, ನಮಗೆ ಇವತ್ತು ಡಿಸ್ಟರ್ಬ್ ಸಿಕ್ಕಾಪಟ್ಟೆ ಇದೆ. ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಈ ತರ ಎಲ್ಲ ಡಿಸ್ಟರ್ಬ್ ಇದೆ. ಮನಸ್ಸು ಏಕಾಂತವಾಗಿ ಆಗ್ತಾ ಇಲ್ಲ ಅಂತಲೂ ಕೂಡ ಹೇಳ್ತಾ ಹೋಗ್ತಾರೆ. ಡಿಸ್ಟರ್ಬ್ ಆಗಿದ್ದು ಯಾರು ಸರ್? ನಾವೇ ನಾವಾಗಿ ನಾವು ಮಾಡ್ಕೊಂಡದ್ದು, ನಾವೇ ಡಿಸ್ಟರ್ಬ್ ಆಗ್ತಾ ಇರೋದು. ಯಾವುದು ಡಿಸ್ಟರ್ಬ್ ಇಲ್ಲ. ಒಂದು ದಿನಪತ್ರಿಕೆಯಲ್ಲಿ ಎಲ್ಲ ಸುದ್ದಿಗಳು ಬರ್ತವೆ ಸರ್, ನಾವೆಲ್ಲ ಓದ್ತೀವ, ನಮ್ಮ ಆಸಕ್ತಿಯ ವಿಷಯವನ್ನು ಓದ್ತೇವೆ. ಹಾಗೆ ಒಬ್ಬ ಸಂಶೋಧಕ ಅಥವಾ ಒಬ್ಬ ಜನಸಾಮಾನ್ಯನಿಗೆ ಏನೋ ಕೊಡಬೇಕು ಅಂತ ಹೊರಟಂತ ವ್ಯಕ್ತಿ ಆ ಜನಸಾಮಾನ್ಯನಿಗೆ ಕೊಡಬೇಕಾದಂತಹ, ಬರೆಯಬೇಕಾದಂತಹ ಅಥವಾ ಅಧ್ಯಯನ ಮಾಡಬೇಕಾದಂತಹ, ತಿಳಿಸಬೇಕಾದಂತಹ ಕೆಲಸದ ಕಡೆ, ಕಾರ್ಯದ ಕಡೆ ಗಮನ ಹರಿಸಿದ್ರೆ ಅವನು ಅಧ್ಯಯನದ ಉದ್ದೇಶಗಳು, ಗುರಿಗಳನ್ನ ಸ್ಪಷ್ಟೀಕರಿಸಿಕೊಳ್ಬೇಕು. ಹೌದು. ಅದರ ಅಡಿಗೆ ಅದರ ಮೂಲಕನೇ ಸಾಕ್ತಾ ಇರ್ಬೇಕು. ಆ ಗುರು ಉದ್ದೇಶಗಳು ಈಡೇರಿಕೆಯಲ್ಲೇ ಅವನು ನಿರತನಾದಾಗ ನಮ್ಮ ಸಂಶೋಧನಾ ಅಧ್ಯಯನ ಈಡೇರುತ್ತೆ ಅವಾಗ. ಹೌದು. ಇವತ್ತು ನನಗೆ ಬಹಳ ಮುಖ್ಯವಾಗಿ ಸಂಶೋಧನಾ ಅಧ್ಯಯನಕ್ಕೆ ಇನ್ನು ಈ ತಂತ್ರಜ್ಞಾನದ ಮೂಲಕ ಯಾವ್ಯಾವ ಆ್ಯಪ್ಸ್ಗಳು ಸಹಾಯಕ್ಕೆ ಬರ್ತವೆ ಅಂತ ಸರ್. ಈಗ ನಾನು
ತುಂಬ ಉಚಿತವಾದದ್ದನ್ನು ತಿಳಿಸ್ತೇನೆ. ಯಾಕೆಂದರೆ ಇವತ್ತು ಎಲ್ಲದನ್ನೂ ಕೂಡ ಈ ಡಿಜಿಟಲೀಕರಣ ಅಂತಕ್ಕಂಥದ್ದು ಆರಂಭದಲ್ಲಿ ಉಚಿತವಾಗಿ ಕೊಟ್ಟು ನಂತರ ಹಣವನ್ನು ಕೇಳುವಂತಹ ವ್ಯವಸ್ಥೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಮೊದಲ ಹಂತದಲ್ಲಿ ಉಚಿತವಾದದ್ದನ್ನೇ ಬಳಸಲಿ. ಅದರಲ್ಲಿಯೂ ಕನ್ನಡ ಸಾಹಿತ್ಯಕ್ಕೆ ಯೋಚನೆ ಮಾಡಿ ಹೇಳೋದಾದರೆ ಸಾಕಷ್ಟು ಆ್ಯಪ್ಗಳು ಇನ್ನು ಪ್ರಗತಿಯಲ್ಲಿವೆ, ಎಲ್ಲವೂ ಅಭಿವೃದ್ಧಿ ಹೊಂದಿವೆ ಎಂದು ಹೇಳ್ತಿಲ್ಲ. ಕನ್ನಡ ಗಣಕ ಪರಿಷತ್ ಎಂಬ ಒಂದು ಜಾಲತಾಣ ಎಷ್ಟು ವ್ಯವಸ್ಥೆಯನ್ನು ಮಾಡಿದೆ ಅಂದ್ರೆ ಸರ್, ಎಲ್ಲವೂ ಇನ್ನು ಪ್ರೋಗ್ರೆಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಪಾಪ ಅವರು ಹಳೆಗನ್ನಡ ಸಾಹಿತ್ಯವನ್ನೆಲ್ಲನೂ ಡಿಜಿಟಲೀಕರಣ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಪ್ಲಾಗರಿಸಮ್ ಮಾಡ್ತಾ ಇದ್ದಾರೆ, ಅದರೊಳಗೆ ಕನ್ನಡಕ್ಕೆ ಪ್ರತ್ಯೇಕವಾದ ಪ್ಲಾಗರಿಸಮ್ ಮಾಡ್ತಾ ಇದ್ದಾರೆ. ಅದು ಇಂಗ್ಲಿಷ್ದಲ್ಲ, ಕನ್ನಡದ್ದು ಅಂತ. ಆಮೇಲೆ ಧ್ವನಿ ಪರಿವರ್ತನೆ ಅಂತ, ಅಂದ್ರೆ ಪುಸ್ತಕವನ್ನ ಧ್ವನಿಗೆ ಕನ್ವರ್ಟ್ ಮಾಡುವಂತದ್ದು. ನೀವು ಧ್ವನಿಯಲ್ಲಿ ಹೇಳಿದ್ರೆ ಅದು ಟೈಪಿಂಗ್ ಆಗುವಂತದ್ದು, ಇದನ್ನ ಸಿದ್ಧ ಮಾಡ್ತಾ ಇದ್ದಾರೆ. ಮತ್ತು ಒಂದು ಕಾವ್ಯವನ್ನ ಅತ್ಯಂತ ಸರಳವಾಗಿ ಬಿಡಿಸಿ ಸಂಕ್ಷಿಪ್ತವಾಗಿ ಕೊಡುವ ಅಂತ ಸಾರಾಂಶ ಮಾದರಿಯ ಸ್ವರೂಪವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಕನ್ನಡ ಗಣಕ ಪರಿಷತ್ ಮಾಡ್ತಾ ಇದೆ. ವಿಕಿಪೀಡಿಯಾದಂತಹ ಒಂದು ಸತ್ಯಾಂಶವನ್ನು ತಿಳಿಸುವಂತಹ ಜಾಲತಾಣ ಇಡೀ ನಮ್ಮ ಜಗತ್ತಿನ ಸರ್ವ ವಿಷಯಗಳನ್ನು ತನ್ನ ಸಂಕಲನ ಮಾಡಿ ಇಟ್ಕೊಂಡಿದೆ. ಶೋಧಗಂಗಾ ಎಂಬುದು ಸಂಶೋಧನೆಗೆ ಪ್ರತ್ಯೇಕವಾಗಿ ಇರ್ತಕ್ಕಂಥದ್ದು. ಅದು ಜನಸಾಮಾನ್ಯರದೊಳಗೆ ಪ್ರವೇಶ ಮಾಡೋದಿಲ್ಲ, ಆದರೆ ಜನಸಾಮಾನ್ಯರು ಪ್ರವೇಶ ಮಾಡಬೇಕು, ಅಥವಾ ನಮ್ಮ ಸಂಶೋಧಕರು ಪ್ರವೇಶ ಮಾಡಿ ಅದರ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ಸರಳವಾಗಿ ಕೊಡಬೇಕು. ಇದು ಬಹಳ ಮುಖ್ಯವಾಗಿ. ತಾವು ವಿಕಿಪೀಡಿಯಾದಲ್ಲೂ ತಾವು ಬರಹಗಾರರಿದ್ದೀನಿ. ನಾನು 2011ರಲ್ಲಿ ಎಂಟ್ರಿ ಆದನು ವಿಕಿಪೀಡಿಯಾದಲ್ಲಿ. ನಾನು ಕೂಡ ವಿಕಿಪೀಡಿಯಾದಲ್ಲಿ ಬರಹಗಾರನಾಗಿ ಬರೆದಿದ್ದೀನಿ, ತಾವು ಬರ್ತೀನಿ. ಅದೊಂದು ಕೆಲವು ಸುಳ್ಳು ಸುದ್ದಿಗಳನ್ನ ಅದನ್ನ ನಂಬ್ಕೊಂಬಿಡಿ ಅಂತೆಲ್ಲ ಮಾತಾಡ್ತಿರ್ತಾರೆ. ಈ ವಿಕಿಪೀಡಿಯಾ ಬರಹದ ಬಗ್ಗೆ ಏನ್ ಹೇಳ್ತೀರಿ ಸರ್? ವಿಕಿಪೀಡಿಯಾದಲ್ಲಿ ಪರಿಶೀಲನೆ ಅಂತ ಒಂದಿದೆ ಸರ್. ಯಾವುದೇ ಕಾರಣಕ್ಕೂ ಒಂದು ಸುಳ್ಳು ಸುದ್ದಿಯನ್ನು ಹಾಕಿದರೆ ಇಮಿಡಿಯೇಟ್ಲಿ ಅವರು ಅದನ್ನ ರಿಮೂವ್ ಮಾಡ್ತಾರೆ ಅಥವಾ ಹೋಲ್ಡ್ ಮಾಡ್ತಾರೆ. ಅದಕ್ಕೊಂದು ಟೀಮ್ ಕೆಲಸ ಮಾಡ್ತಾ ಇದೆ. ನಾನು ಅದನ್ನು ಸದಸ್ಯನಾಗಿ ಹೇಳ್ತೇನೆ, ವಿಕಿಪೀಡಿಯಾ ಯಾವುದೇ ಕಾರಣಕ್ಕೂ ಒಂದು ಸಾಲನ್ನು ಕೂಡ ಸುಳ್ಳನ್ನು ಪ್ರಕಟಿಸುವಂತಿಲ್ಲ. ವಿಕಿಪೀಡಿಯಾ ಎಷ್ಟು ಆಪ್ಷನ್ಸ್ ಕೊಟ್ಟಿದೆ, ಜನಸ್ನೇಹಿಯಾಗಿದೆ ಅಂದರೆ ಯಾರು ಬೇಕಾದರೂ ಎಡಿಟ್ ಮಾಡ್ಬೋದು. ಆದರೆ ತಪ್ಪನ್ನು ಎಡಿಟ್ ಮಾಡಿದ್ರೆ ಅಪ್ರೂವಲ್ ಕೊಡೋದಿಲ್ಲ, ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಅದರಿಂದ ವಿಕಿಪೀಡಿಯಾ ಸಂಪೂರ್ಣವಾಗಿ ಸತ್ಯ ಮಾಹಿತಿಯನ್ನು ಪ್ರಕಟಿಸುವ ಒಂದು ವೇದಿಕೆ. ಇನ್ನು ಬ್ಲಾಗ್, ಮತ್ತೊಂದು ವೈಯಕ್ತಿಕವಾದ ಬರಹಗಳು, ಅವೆಲ್ಲ ನಂಬಕ್ಕಾಗಲ್ಲ, ವೈಯಕ್ತಿಕವಾದದ್ದು ಅದು. ಆದ್ದರಿಂದ ನಾವು ಸಂಶೋಧನೆಗೆ ಸತ್ಯ ಎಂದು ನಂಬಲು ಆಗಲ್ಲ. ವಿಕಿಪೀಡಿಯಾ ನಂಬಬಹುದು. ಹೌದು, ವಿಕಿಪೀಡಿಯಾದಲ್ಲಿ ಸತ್ಯವಾದ ಅಂಶಗಳು ಇರ್ತಾವೆ, ಅಲ್ಲಿ ಅಷ್ಟನ್ನೇ ಪ್ರಕಟಿಸಬೇಕು, ಬೇರೆ ಅಂಶವನ್ನು ಪ್ರಕಟಿಸುವಂತಿಲ್ಲ. ಹೌದೌದು. ನಂತರ ಸರ್ ಇನ್ನೊಂದು ಇಂಟರ್ನೆಟ್ ಆರ್ಚಿವ್ ಅಂತ ಒಂದಿದೆ ಸರ್. ಇದು ಮಾಹಿತಿಯ ಬಹುದೊಡ್ಡ ಕೋಶ ಸರ್. 40,000ಕ್ಕೂ ಹೆಚ್ಚು ಕನ್ನಡ ಪುಸ್ತಕಗಳು ಅದರಲ್ಲಿ ಒಂದು PDF ಮಾದರಿಯಲ್ಲಿ, OCR ಮಾದರಿಯಲ್ಲಿ, ಬರೀ 12 ಮಾದರಿಯಲ್ಲಿ ಅದು ಒಂದು ಪುಸ್ತಕವನ್ನು ಸಂಗ್ರಹಿಸುತ್ತೆ ಸರ್. ನಾವು ಒಂದು ಪುಸ್ತಕವನ್ನ PDF ಮಾದರಿಯ ಒಳಗಾಕಿದ್ರೆ ಅದು ಎಲ್ಲ ಕನ್ವರ್ಟ್ ಮಾಡುತ್ತೆ, ಮಾಡಿಬಿಟ್ಟು 12 ಮಾದರಿಯಲ್ಲಿ ಅದು ಫೈಲ್ ಆಗಿ ಕನ್ವರ್ಟ್ ಮಾಡುತ್ತೆ. ನಮಗೆ ಯಾವ ಮಾದರಿ ಬೇಕೋ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅರ್ಚಿವ್ಗೆ ಎಂಟ್ರಿ ಆಗೋದು ಹೆಂಗೆ? ಸಂಶೋಧಕ ಅರ್ಚಿವನ್ನ ಹೇಗೆ ಉಪಯೋಗಿಸ್ಕೊಳ್ಬಹುದು? ಅದು ತುಂಬ ಸರಳವಾಗಿದೆ ಸರ್. ಗೂಗಲ್ಗೆ ಹೋಗಿ ಇಂಟರ್ನೆಟ್ ಆರ್ಚಿವ್ ಅಂತ ಟೈಪ್ ಮಾಡಿದ್ರೆ ಸಾಕು. ಇಂಟರ್ನೆಟ್ ಆರ್ಕೈವ್ ಅಂತ ಕೂಡ ಕರಿತೀವಿ. ಅದನ್ನು ಟೈಪ್ ಮಾಡಿಬಿಟ್ರೆ ಅದರ ಜಾಲತಾಣ ಓಪನ್ ಆಗುತ್ತೆ. ಆ ಇಂಟರ್ನೆಟ್ ಆರ್ಕೈವ್ ಒಳಗೆ ಪ್ರವೇಶ ಮಾಡಿದ್ರೆ ನಾವು ಅದಕ್ಕೆ ಯಾವುದೇ ನೋಂದಣಿ ಆಗಬೇಕು, ಲಾಗಿನ್ ಆಗಬೇಕು, ಯಾವುದೇ ರೀತಿ ಇಲ್ಲ. ಅದೊಂದು ಓಪನ್ ಸೋರ್ಸ್ ಅಂತ ಕರಿತೀವಿ. ಇಲ್ಲಿ ಬೇಕಾದರೆ ಸುಳ್ಳು, ಕೆಟ್ಟದ್ದು, ಆ ಬೇಡದ್ದು ಎಲ್ಲದೂ ಸೇರೋ ಸಾಧ್ಯತೆಗಳು ಇರುತ್ತೆ. ಆದರೆ ಯಾರು ಕೂಡ ಅಂತ ಸಾಹಸ ಮಾಡಿ ಅದರೊಳಗೆ ಪ್ರೊಸೆಸ್ ಜಾಸ್ತಿ ಇದೆ, ಯಾರು ಅಂತ ಸಾಹಸಗಳು ಮಾಡೋದಿಲ್ಲ. ಯಾಕೆಂದರೆ ಅದು ಯಾವ ಲಾಭವಿಲ್ಲದ ಕೆಲಸ. ಅದು ನಾವೇನೇ ಮಾಡಿದ್ರೂ ಕೂಡ ಅದೊಂಥರ ನಾವೇ ಉದ್ದೇಶವಾಗಿ ಉಚಿತವಾಗಿ ಮಾಡೋ ಕೆಲಸ. ಅದರಿಂದ ಅಲ್ಲಿ ಯಾರೂ ಕೂಡ ಅಂತ ತಪ್ಪುಗಳನ್ನೆಲ್ಲ ಹಾಕೋದಿಲ್ಲ. ಸದ್ಯಕ್ಕೆ ಕನ್ನಡ ಅಥವಾ ಇತರೆ ಜಗತ್ತಿನ ಎಲ್ಲ ಭಾಷೆಯ ಪುಸ್ತಕಗಳು ಮಿಲಿಯನ್ ಲೆಕ್ಕದಲ್ಲಿ ಅಲ್ಲಿ ಲಭ್ಯ ಇದಾವೆ ಸರ್. ಕೇವಲ ಪುಸ್ತಕಗಳಲ್ಲ, ಎಲ್ಲ ರೀತಿಯ ಧ್ವನಿಮುದ್ರಿಕೆಗಳು, ವಿಡಿಯೋಗ್ರಫಿಗಳು, ಮೂವಿಗಳು, ಫೋಟೋಸ್, ಚಲನಚಿತ್ರಗಳನ್ನು ಕೂಡ ಅದರೊಳಗೆ ಸಂಗ್ರಹಿಸಿಟ್ಟಿದ್ದಾರೆ. ಅಂದ್ರೆ ಅದೊಂದು ಸಂಗ್ರಹ ಕೋಶ. ಇದನ್ನ ದೇಶದ ಅಮೆರಿಕ ದೇಶ ಇರಬಹುದು, ಅಂತಹ ದೇಶಗಳ ಯಾವುದೋ ಒಂದು ಕಡೆ ದತ್ತಾಂಶಗಳು ಸಂಗ್ರಹಗೊಳ್ತವೆ. ಆದರೆ ನಮಗೆ ಯಾವುದೇ ಹೊರೆ ಇಲ್ಲದೆ ಕೂಡ ಅದರೊಳಗೆ ಸಂಗ್ರಹಿಸಬಹುದು. ಆದರೆ ಇದೆಲ್ಲದಕ್ಕೂ ಬಹಳ ಮುಖ್ಯವಾಗಿ ಇಷ್ಟೆಲ್ಲ ನಾವು ಮಾತಾಡ್ತಾ ಇದ್ದೀವಿ, ತಂತ್ರಜ್ಞಾನವನ್ನು ಕುರಿತು ಮಾತಾಡ್ತಿದ್ದೀವಿ. ಇದಕ್ಕೆಲ್ಲ ವಿದ್ಯುತ್ ಬೇಕು. ನಾನು ಮತ್ತೆ ಹೇಳ್ತೇನೆ, ಆಗಲೂ ಕೂಡ ಯೋಚನೆ ಮಾಡುವಾಗ ಹೇಳಿದೆ, ಪರ್ಯಾಯವಾದಂತಹ ಒಂದು ಶಕ್ತಿ ಮಾದರಿಯನ್ನು ಕಂಡುಕೊಂಡಾಗ ಇವೆಲ್ಲವನ್ನು ಉಳಿಸ್ಕೊಳ್ಬಹುದು, ಬೆಳೆಸಬಹುದು. ನಮ್ಮ ಹಳ್ಳಿಯ, ನಮ್ಮ ಪರಿಸರದ ಪ್ರತಿಯೊಂದು ಅಂಶಗಳನ್ನು ನಾವು ಪರಿಚಯ ಮಾಡಿ ಮುಂದಿನ ಜಗತ್ತಿಗೆ, ಮುಂದಿನ ತಲೆಮಾರಿಗೆ ಕೊಂಡೊಯ್ಯಬಹುದು. ಈಗ ನಿಮ್ಮಲ್ಲಿ ಒಬ್ರು ಗಾಯಕರಿದ್ದಾರೆ ಸರ್, ನೀವು ನಂಬುವ ಗಾಯಕರು, ಯುಗಧರ್ಮ ರಾಮಣ್ಣ ಅವರು. ಎಂತ ಅದ್ಭುತವಾದ ಗಾಯನ ಮಾಡ್ತಾರೆ ಸರ್. ಅವರನ್ನ ಅಲ್ಲಿ ಆಲ್ರೆಡಿ ತುಂಬಾ ವಯಸ್ಸಿನಲ್ಲಿ ಇರ್ತಕ್ಕಂಥವ್ರು. ಅವರು ಅಷ್ಟು ಬೃಹತ್ ಸಾಹಿತ್ಯವನ್ನು ಕೊಂಡೊಯ್ಯೋದು ಹೇಗೆಂದ್ರೆ ಈ ತಂತ್ರಾಂಶದ ಮೂಲಕ ಸಂಗ್ರಹ ಮಾಡಿದ್ರೆ, ರೆಕಾರ್ಡ್ ಮಾಡಿದ್ರೆ
ಅವರ ಎಲ್ಲ ಜ್ಞಾನವನ್ನು ಮುಂದಿನ ತಲೆಮಾರಿಗೆ ತಲುಪಿಸಬಹುದು ಸರ್. ನಮ್ಮ ಜನಪದ ಸಾಹಿತ್ಯ 2031 ಬಂದ್ರೆ 100 ವರ್ಷ ಶತಮಾನ ಕಳೆಯುತ್ತೆ ನಮ್ಮ ಗರತಿ ಹಾಡು ಸಂಗ್ರಹ ಆಗಿ. ಇಂತಹ ತಲೆಮಾರುಗಟ್ಟಲೆ ಇದ್ದಂತಹ ಸಾಹಿತ್ಯ ಹಾಳಾಯ್ತ ಸರ್ ಇದರಿಂದ. ತಂತ್ರಾಂಶ ಇದ್ದರೆ ಎಲ್ಲದನ್ನು ಉಳಿಸಬಹುದು ಸರ್. ಇವತ್ತು ತಂತ್ರಜ್ಞಾನ ತಲೆಮಾರುಗಳಿಗೆ ರವಾನಿಸುವಂತ ಮತ್ತು ಉಳಿಸುವಂತ ಕೆಲಸವನ್ನು ಮಾಡುವಂತ ಒಂದು ದೊಡ್ಡ ದೈತ್ಯ ಶಕ್ತಿ ಅದು, ನಿಜವಾಗ್ಲೂ ಹೇಳಿದ್ರೆ. ಯಾಕಂದ್ರೆ ಎಷ್ಟೋ ಎಲೆಮರೆಕಾಯಿಯಾಗಿದ್ದಂಥ ಜನರನ್ನ ಎಲ್ಲರನ್ನೂ ಕೂಡ ದಾಖಲೆ ಮಾಡದೇ ಇರ್ಬೋದು, ಆದರೆ ದಾಖಲಿಸುವಂಥ ಅವಕಾಶ ಇದೆ. ಇವತ್ತು ಜನಸಾಮಾನ್ಯರು ಕೂಡ, ಹಳ್ಳಿಗರು ಕೂಡ, ಮುಗ್ಧರು ಕೂಡ ಈ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ತಾವು ದಾಖಲಾಗಿ ಉಳಿತಾರೆ ಅಲ್ವಾ. ಹಾಗಾಗಿ ತಂತ್ರಜ್ಞಾನವನ್ನು ಸಂಶೋಧಕರು ಅಳವಡಿಸಿಕೊಳ್ಳುವುದರ ಮೂಲಕ, ತಂತ್ರಜ್ಞಾನವನ್ನು ಹೆಚ್ಚು ಬಳಕೆ ಮಾಡಿಕೊಳ್ಳುವುದರ ಮೂಲಕ ತನ್ನ ಸಂಶೋಧನೆಯನ್ನು, ತುಂಬ ಗಟ್ಟಿಯಾದ ಸಂಶೋಧನೆಯನ್ನೂ ನೀಡಬಹುದು ಮತ್ತು ಅದನ್ನು ಎಲ್ಲರಿಗೂ ಕೂಡ ಜನಪರಗೊಳಿಸುವಂಥ ಕೆಲಸವನ್ನು ಮಾಡ್ಬೋದು ಅನಿಸುತ್ತಲ್ವಾ. ಹೌದು ಸರ್, ಹೌದು. ಸ್ಥಳೀಯ ಸಂಸ್ಕೃತಿಗಳನ್ನು ದಯವಿಟ್ಟು ನಿಮ್ಮ ಸಂಸ್ಕೃತಿಗಳನ್ನು ಈ ತಂತ್ರಜ್ಞಾನದ ಎಲ್ಲ ಅಳವಡಿಕೆಗಳ ಮೂಲಕ ಸಂಗ್ರಹಿಸಿ ಉಳಿಸಿ ಅಂತ ನಾನು ಕೇಳಿ. ಇವತ್ತು ಜಾಗತೀಕರಣ ಸಂದರ್ಭದಲ್ಲಿ ನಮ್ಮ ಹಳ್ಳಿಯ ಸಂಸ್ಕೃತಿಯ ವಿಶೇಷತೆಯನ್ನ ಉಳಿಸ್ಲಿಕ್ಕೆ ಸಾಧ್ಯ ಐತೆ. ನಮ್ಮ ಕಲೆಗಳನ್ನ, ನಮ್ಮ ಕಲೆಯ ವೈಭವಗಳನ್ನ, ನಮ್ಮ ಸಂಸ್ಕೃತಿಯ ವೈಭವವನ್ನ, ನಮ್ಮ ಜನರ ನಿತ್ಯದ ನಡವಳಿಕೆಯ ಮಾದರಿಗಳನ್ನ, ಅವುಗಳನ್ನ ಉಳಿಸ್ಕೊಂಡು ಮತ್ತೆ ಮುಂದಿನ ತಲೆಮಾರುಗಳಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಇವತ್ತು ಶಾಂತಿ ನೆಮ್ಮದಿಯನ್ನ ನಾವು ಹೋಗಿ ಮಾರ್ಕೆಟಲ್ಲಿ ಕೊಂಡ್ಕೊಂಬರಕ್ಕಾಗಲ್ಲ. ಇವತ್ತು ಎಷ್ಟೇ ತಂತ್ರಜ್ಞಾನದಲ್ಲಿ ನಾವು ಮುಂದುವರೆದಿದ್ರು ಕೂಡ ನಾವು ನಿದ್ದೆ ಕೊಂಡ್ಕೊಂಬರಕ್ಕಾಗಲ್ಲ, ಆಗೋದಿಲ್ಲ. ಶಾಂತಿ ನೆಮ್ಮದಿಯನ್ನು ಒಂದು 50 kg ನೆಮ್ಮದಿ ಕೊಡಿ, ಒಂದು 50 kg ಶಾಂತಿ ಕೊಡಿ ಅಂತ ಮಾರ್ಕೆಟಲ್ಲಿ ಖರೀದಿ ಮಾಡೋಕ್ಕಾಗಲ್ಲ. ಆ ಶಾಂತಿ ನೆಮ್ಮದಿಯನ್ನು ನಾವೇ ಕಂಡುಕೊಳ್ಬೇಕಾಗಿದೆ. ಅದು ನಮ್ಮ ಅಂತರಂಗದ ವಿಕಾಸದಿಂದ. ಈ ನಮ್ಮ ಅಂತರಂಗದ ವಿಕಾಸಕ್ಕೆ ಮತ್ತು ವ್ಯಕ್ತಿತ್ವ ವಿಕಾಸಕ್ಕೆ ತಂತ್ರಜ್ಞಾನವನ್ನು ಪೂರಕವಾಗಿ ಬಳಕೆ ಮಾಡ್ಕೊಳ್ಬೇಕು ಮತ್ತು ಅದು ಪೋಷಕವಾಗುತ್ತೆ ಅಂತ. ಹಾಗಾಗಿ ನಮ್ಮ ಸಂಶೋಧನೆಯ ಬರಹಕ್ಕೆ ತಂತ್ರಜ್ಞಾನ ಅನ್ನುವಂಥದ್ದು ಬಹುದೊಡ್ಡ ಶಕ್ತಿಯಾಗಿ ನಿಂತಿದೆ. ಅದನ್ನು ನಮ್ಮ ಸಂಶೋಧನೆ ಹಾದಿಯಲ್ಲಿ ಸಾಕ್ತಿರುವಂಥ ನಮ್ಮ ಸಂಶೋಧನಾರ್ಥಿಗಳು ಅದನ್ನು ಹೆಚ್ಚು ಬಳಕೆ ಮಾಡಿಕೊಳ್ಳುವುದರ ಮೂಲಕ ತನ್ನ ಸಂಶೋಧನೆಯನ್ನು, ಗಟ್ಟಿಯಾದಂಥ ಸಂಶೋಧನೆ ನೀಡುವುದರ ಮೂಲಕ ಸಮಾಜವನ್ನು ಮತ್ತು ವ್ಯಕ್ತಿಯನ್ನು ಸಂವರ್ಧನೆಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸಂಶೋಧಕರು ಅಂದರೆ ಕೇವಲ ವಿಶ್ವವಿದ್ಯಾಲಯದಲ್ಲಿ ಇದ್ದಾರೆ ಅವರು ಮಾತ್ರ ಸಂಶೋಧಕರು ಅಂತ ಜನಸಾಮಾನ್ಯರು ತಿಳಿಬಾರ್ದು. ಕ್ರಿಯಾಶೀಲ ಮನಸ್ಸುಳ್ಳ ಪ್ರತಿಯೊಬ್ಬರೂ ಸಂಶೋಧಕರೇ. ಈ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಕೂಡ ನೀವು ಸ್ಥಳೀಯವಾಗಿ ಇರುವಂತಹ ಸಂಪನ್ಮೂಲವನ್ನ, ಸಂಸ್ಕೃತಿಯನ್ನ, ನಿಮ್ಮ ಆಚರಣೆಗಳನ್ನ ನೀವು ಯಾವುದೋ ಒಂದು ಮಾದರಿಯಲ್ಲಿ ಉಳಿಸಿ ಅದನ್ನ ಇವತ್ತಿನ ತಂತ್ರಜ್ಞಾನ ಅಕ್ಷರ ರೂಪಕ್ಕೆ, ಧ್ವನಿ ರೂಪಕ್ಕೆ, ಚಿತ್ರರೂಪಕ್ಕೆ, ದೃಶ್ಯ ರೂಪಕ್ಕೆ ಬದಲಿಸಿ ಮುಂದಿನ ತಲೆಮಾರಿಗೆ ಕೊಡುತ್ತೆ. ಅದರಿಂದ ನೀವೂ ಕೂಡ ಸಂಶೋಧಕರೇ, ಪ್ರತಿಯೊಬ್ಬರೂ ಸಂಶೋಧಕರೇ. ಆದರೆ ಅಂತಹ ಕ್ರಿಯಾಶೀಲ ಮನಸ್ಸಿರಬೇಕು, ಅದರಲ್ಲಿ ಒಂದಿಷ್ಟು ಪ್ರಾಮಾಣಿಕತೆ, ಸತ್ಯತೆ ಇರಬೇಕು. ಇದು ಬಹಳ ಮುಖ್ಯ. ಪ್ರಾಮಾಣಿಕತೆ, ಸತ್ಯತೆ ಇದೆಯಲ್ಲ, ಇದು ಬಹಳ ಮುಖ್ಯ. ಇದನ್ನ ಅವರು ಹೃದಯಸ್ಥವಾಗಿಸಿಕೊಂಡು ಸಂಶೋಧಕರು ಸಾಗಿದ್ದೆ ಆದರೆ ತಮ್ಮ ಸಂಶೋಧನೆ ಸಾರ್ಥಕವಾದ ನೆಲೆಗೆ ಸಾಗುತ್ತೆ ಅನ್ನುವಂಥದ್ದು. ಇದುವರೆಗೂ ಬಹಳ ಒಳ್ಳೆಯ ಸಂಶೋಧನಾ ಬರಹ ಮತ್ತು ತಂತ್ರಜ್ಞಾನದ ಅಳವಡಿಕೆ ಎಂಬ ವಿಷಯ ಕುರಿತು ಸಾಕಷ್ಟು ವಿಚಾರಗಳನ್ನು ಸಂವಾದ ಮಾಡಿದ್ದೇವೆ. ಅದಕ್ಕೆ ಇದರಲ್ಲಿ ಭಾಗವಹಿಸಿದಂಥ ಗೆಳೆಯ ಡಾಕ್ಟರ್ ರವಿಶಂಕರ್ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೂ ಸಂಶೋಧನೆ, ಬರಹ ಮತ್ತು ತಂತ್ರಜ್ಞಾನದ ಅಳವಡಿಕೆ ಈ ಕುರಿತು ಡಾಕ್ಟರ್ ರವಿಶಂಕರ್ ಅವರೊಂದಿಗಿನ ಸಂವಾದ ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡವರು ಡಾಕ್ಟರ್ ನೆಲ್ಲಿಕಟ್ಟೆ ಎಸ್. ಸಿದ್ದೇಶ್.